ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಿದ್ರೆ ಇನ್ ಮುಂದೆ ಪ್ರತಿ ತಿಂಗಳು 5,000 ಹಣ ಜಮಾ ಆಗುತ್ತಂತೆ, ಹೌದಾ ಅಂತ ಹೇಳಿ ಸಾಕಷ್ಟು ಫಲಾನುಭವಿಗಳು ಕೇಳ್ತಿದ್ದಾರೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆದ್ರೆ ಆಗ್ತಿರುವಂತದ್ದು ಹೊಸದಾಗಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಆಗಿದ್ದ ಆದ್ಮೇಲೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 5,000 ಹಣ ಆದ್ರೆ ಜಮಾ ಆಗುತ್ತೆ ಅಂತ ಹೇಳಿ ಇಷ್ಟು ದಿನ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ತಿಂಗಳು 2,000 ಹಣ ಆದ್ರೆ ಜಮಾ ಆಗ್ತಿತ್ತು. ಈಗ ಇನ್ ಮುಂದೆ ಹೊಸದಾಗಿ 5,000 ಹಣ ಜಮಾ ಆಗುತ್ತಾ? ಈಗಾಗಲೇ ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಅಂತ ಹೇಳಿದಾರಲ್ವಾ, ಹಾಗಿದ್ರೆ 5,000 ಬರುತ್ತಾ ಏನು ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸದ್ಯದ ಮಟ್ಟಿಗೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಇರುವಂತಹ ಎಲ್ಲಾ ಅಪ್ಡೇಟ್ಸು, 5,000 ಹಣ ಜಮಾ ಆಗುತ್ತಾ, ಯಾಕೆ ಈ ನ್ಯೂಸ್ ವೈರಲ್ ಆಗ್ತಿದೆ, ಏನೆಲ್ಲ ಬದಲಾವಣೆ ಆಗ್ತಿದೆ ಏನು ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹೊಸದಾಗಿ ಸಿಎಂ ಡಿ.ಕೆ. ಶಿವಕುಮಾರ್ ಸರ್ ಅವರು ಆಗಿದ್ದ ಆದ್ಮೇಲೆ ಈಗ ಒಂದು ಹೊಸ ದೊಡ್ಡ ಬದಲಾವಣೆ ಆದ್ರೆ ತಂದಿರುವಂತದ್ದು. ಏನ್ ದೊಡ್ಡ ಬದಲಾವಣೆ ತಂದಿದ್ದಾರೆ? ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಮತ್ತೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ನಿಮ್ಗೆಲ್ಲ ಗೊತ್ತು ಯಾಕೆ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಹೇಳ್ತಿದ್ದಾರೆ ಅಂತ ಅಂದ್ರೆ, ಒಂದು ಮೈನ್ ದೊಡ್ಡ ರೀಸನ್ ಬಂದ್ಬಿಟ್ಟು ಮೃತಪಟ್ಟಿರುವಂತವರ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗ್ತಿದೆ. ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿರ್ತಾರೆ, ಒಂದಿಷ್ಟು ತಿಂಗಳು ಹಣ ಪಡ್ಕೊಂಡಿರ್ತಾರೆ, ಮತ್ತೆ ಯಾವುದೋ ಕಾರಣಾಂತರಗಳಿಂದ ವಯಸ್ಸಾಗಿರ್ಬೋದು ಅಥವಾ ಬೇರೆ ಏನೋ ರೀಸನ್ಸ್ ಇಂದ ಅವರು ಮೃತಪಟ್ಟಿದ್ರು ಅಂತವರ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗ್ತಿದೆ. ಸುಮಾರು 1,000 ಕೋಟಿ ಹಣ ಅಷ್ಟು ಆದ್ರೆ ಇಲ್ಲಿ ನಮಗೆ ಸುಮ್ಮನೆ ಹಿಂಗೆ ಮೃತಪಟ್ಟಿಯವರವರ ಬ್ಯಾಂಕ್ ಖಾತೆಗೆಲ್ಲ ಹಣ ಜಮಾ ಆಗ್ತಿರುವಂತದ್ದು. ಹಣ ಕರೆಕ್ಟ್ ಆಗಿ ಯಾರೋ ಅರ್ಹರಿದ್ದಾರೆ ಇಂತಹವರ ಬ್ಯಾಂಕ್ ಖಾತೆಗೆ ಹೋಗ್ತಿಲ್ಲ ಅಂತ ಹೇಳ್ಬಿಟ್ಟು ಒಂದು ರೀಸನ್ ಅನ್ನ ಕೊಟ್ಟಿದ್ದಾರೆ. ಅಂಡ್ ಇನ್ನೊಂದು ರೀಸನ್ ಬಂದ್ಬಿಟ್ಟು ಇಲ್ಲಿ ಟ್ಯಾಕ್ಸ್ ಪೇಯರ್ಸ್ ಬ್ಯಾಂಕ್ ಖಾತೆಗೂ ಹಣ ಜಮಾ ಆಗ್ತಿದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ಇದನ್ನೆಲ್ಲ ಸ್ಟಾಪ್ ಮಾಡೋದಕ್ಕೆ ನಾವು ಹೊಸದಾಗಿ ಮತ್ತೆ ಅರ್ಜಿಯನ್ನ ಸಲ್ಲಿಸಿ ಅಂತ ಹೇಳಿ ಮತ್ತೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತದ್ದು. ಹಾಗಿದ್ರೆ ಈಗ ನಾವು ಹೊಸದಾಗಿ ಅರ್ಜಿ ಸಲ್ಲಿಸ್ತೀವಿ, 5,000 ಹಣ ಜಮಾ ಆಗುತ್ತಾ? ಇಷ್ಟಕ್ಕೂ ಈ 5,000 ಟಾಪಿಕ್ ಯಾವಾಗ ಆಚೆ ಬಂತು ಅಂತ ಅಂದ್ರೆ, ಇನ್ನೇನು ಸಿಎಂ ಸಿದ್ದರಾಮಯ್ಯ ಸರ್ ಅವರು ಸಿಎಂ ಸ್ಥಾನದಿಂದ ಇಳಿದು ಯಾವಾಗ ಡಿ.ಕೆ. ಶಿವಕುಮಾರ್ ಸರ್ ಅವರು ಹೊಸ ಸಿಎಂ ಆಗ್ತಾರೋ ಆ ಒಂದು ಟೈಮ್ ಅಲ್ಲಿ ಹೊಸ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಕಡೆಯಿಂದ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್, ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಇನ್ ಮುಂದೆ 5,000 ಹಣ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ನ್ಯೂಸ್ ವೈರಲ್ ಆಯಿತು. ಇಷ್ಟಕ್ಕೂ 5,000 ಹಣ ಜಮಾ ಆಗುತ್ತಾ ಅಂತ ಅಂದ್ರೆ 100% ಆಗಿ 5,000 ಹಣ ಆದ್ರೆ ಜಮಾ ಆಗೋದಿಲ್ಲ. ಪ್ರತಿ ತಿಂಗಳು 5,000 ಹಣ ಆದ್ರೆ ಕೊಡೋದಿಲ್ಲ. ಈಗ ಇಷ್ಟು ದಿನ ಕಾಂಗ್ರೆಸ್ ಸರ್ಕಾರ ಇದ್ದಾಗಿಂದನು ನಿಮ್ಗೆ ಪ್ರತಿ ತಿಂಗಳು ಏನ್ 2,000 ಹಣ ಜಮಾ ಆಗ್ತಿತ್ತೋ ಅದೇ ರೀತಿಯಲ್ಲಿ ನೀವು ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಿದ ಆದ್ಮೇಲೆ ಸಹ ನಿಮ್ಗೆ ಕೇವಲ 2,000 ಹಣ ಮಾತ್ರ ಜಮಾ ಆಗುತ್ತೆ. ಯಾವುದೇ ಕಾರಣಕ್ಕೂ 5,000 ಹಣ ಆದ್ರೆ ಜಮಾ ಆಗೋದಿಲ್ಲ. ಇದ್ರ ಬಗ್ಗೆ ಆದ್ರೆ ನೀವೆಲ್ಲರೂ ನೀಟಾಗಿ ತಿಳ್ಕೋಬೇಕು. ಯಾಕಂತ ಅಂದ್ರೆ ಹೊಸದಾಗಿ ಅರ್ಜಿಯನ್ನ ಹಾಕ್ತೀರಾ, ಅರ್ಜಿಯನ್ನ ಹಾಕಿದ ಆದ್ಮೇಲೆ ಯಾವಾಗ ಮೊದಲನೇ ಕಂತು ಹಣ ಹೊಸದಾಗಿ ಅರ್ಜಿ ಸಲ್ಲಿಸಿದ ಆದ್ಮೇಲೆ ಹಣ ಜಮಾ ಆಗುತ್ತಾ ಅವಾಗ ನೀವು ಪ್ರತಿಯೊಬ್ರು 5,000 ಬರುತ್ತೆ ಅಂತ ಹೇಳಿ ಆಸೆಯನ್ನು ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ. ನೋಡಿ, ಇದರಲ್ಲಿ ಸರ್ಕಾರದ ತಪ್ಪಿಲ್ಲ. ಇಲ್ಲ ಅಂತಂದ್ರೆ ಹೊಸ ಸಿಎಂ ಆದಂತಹ ಡಿ.ಕೆ. ಶಿವಕುಮಾರ್ ಸರ್ ಅವರ ತಪ್ಪಿಲ್ಲ. ಯಾರು ಎಲ್ಲಿ ಹೇಳಿಲ್ಲ ನಾವು 5,000 ಹಣ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಇಲ್ಲಿ ಕೇವಲ ಅವ್ರೇನು ಹೇಳಿದ್ದಾರೆ, ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಅರ್ಹರಿರುವಂತಹ ಫಲಾನುಭವಿಗಳಿಗೆ ಅಲ್ಲದೆ ಅನರ್ಹರು ಯಾರಿರ್ತಾರೋ ಅವರ ಒಂದು ಬ್ಯಾಂಕ್ ಖಾತೆಗೆ ಹೋಗ್ತಿದೆ. ಅದನ್ನೆಲ್ಲ ಸ್ಟಾಪ್ ಮಾಡಬೇಕು ಅಂತ ಹೇಳಿ ಮತ್ತೆ ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಅಂತ ಹೇಳಿರುವಂತದ್ದು. ಅದನ್ನ ಬಿಟ್ರೆ ಗೃಹಲಕ್ಷ್ಮಿ ಯೋಜನೆಗೆ ಹೊಸ ಅರ್ಜಿಯನ್ನ ಸಲ್ಲಿಸಿದ್ರೆ ನಾವು 5,000 ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆದ್ರೆ ಅವ್ರು ಹೇಳಿಲ್ಲ. ನೀವು ಕರೆಕ್ಟ್ ಆಗಿ ಥಿಂಕ್ ಮಾಡಿ, 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳಾದ್ರೆ ಇರುವಂತದ್ದು ಗೃಹಲಕ್ಷ್ಮಿ ಯೋಜನೆಯ ಹಣ ಪಡ್ಕೊಳ್ಳೋದಕ್ಕೆ. ಪ್ರತಿ ತಿಂಗಳು 2,000 ಹಣ ಜಮಾ ಮಾಡೋ ಟೈಮಲ್ಲೇ ಫೈನಾನ್ಷಿಯಲ್ ಇಶ್ಯೂ, ಟೆಕ್ನಿಕಲ್ ಇಶ್ಯೂ ಅಥವಾ ಕರೆಕ್ಟ್ ಆಗಿ ಹಣ ಜಮಾ ಆಗ್ತಿಲ್ಲ ಅಂತ ಹೇಳಿ ಸಾಕಷ್ಟು ರೀಸನ್ಸ್ ಇಂದ ಎಷ್ಟೋ ಒಂದು ತಿಂಗಳು 2 ತಿಂಗಳು ಹಣ ಜಮಾ ಆಗದಿರುವಂತಹ ಎಕ್ಸಾಂಪಲ್ಸ್ ಇದೆ. ಈಗ ದಿಢೀರ್ ಅಂತ ಹೇಳಿ 5,000 ಜಮಾ ಮಾಡ್ಬೇಕು ಅಂತಂದ್ರೆ ಒಂದ್ಸಲಿ ಯೋಚನೆ ಮಾಡಿ, ಅಮೌಂಟ್ 1 to double ಗಿಂತ ಜಾಸ್ತಿ ಬೇಕಾಗುತ್ತೆ. ಜೊತೆಗೆ ಇದೆಲ್ಲಾನು ಸಹ ಪಾಸಿಬಲ್ ಇಲ್ಲದೆ ಇರುವಂತಹ ಕೆಲಸ. ಯಾಕಂತ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು, ಈ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳಲ್ಲಿ ಏನ್ ಮಾತು ಕೊಟ್ಟಿದ್ರು ಆ ಒಂದು ಮಾತು ರೀತಿಯಲ್ಲಿ ಪ್ರತಿ ತಿಂಗಳು 2,000 ಹಣ ಆದ್ರೆ ಜಮಾ ಮಾಡ್ತಿದ್ದಾರೆ. ಈಗ ಹೊಸ ಸಿಎಂ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವುದೇ ತರದ ಗುಡ್ ನ್ಯೂಸ್ ಕೊಟ್ಟಿಲ್ಲ, ಯಾವುದೇ ತರದ 2,000 ಇಂದ 5,000ಗೆ ಏರಿಕೆ ಮಾಡಿಲ್ಲ. ಜಸ್ಟ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಏನ್ ಕರೆಕ್ಟ್ ಆಗಿ ಅರ್ಹರಿರೋರಿಗೆ ಮಾತ್ರ ಹೋಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೊಸದಾಗಾದ್ರೆ ತಂದಿರುವಂತದ್ದು. ನೀವು ಇನ್ನು ಏನ್ ಗುಡ್ ನ್ಯೂಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಂದ್ರೆ, ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ ಆದ್ಮೇಲೆ ನಿಮ್ಗೆ ಯಾವಾಗಿಂದ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೋ ಅವಾಗಿಂದ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಹಣ ಆದ್ರೆ ಜಮಾ ಆಗ್ಬೋದು. ಯಾಕಂತ ಅಂದ್ರೆ ಇಲ್ಲಿ ಈಗ ನೆಕ್ಸ್ಟ್ ಅರ್ಹರಿರುವಂತಹ ಫಲಾನುಭವಿಗಳಿಗೆ ಮಾತ್ರನೇ ಹಣ ಅನ್ನೋದು ಜಮಾ ಆಗುವಂತದ್ದು. ಈಗ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸೋದಕ್ಕೆ BPL ರೇಷನ್ ಕಾರ್ಡ್ ಬಳಕೆದಾರರು, APL ರೇಷನ್ ಕಾರ್ಡ್ ಬಳಕೆದಾರರು, ಅಂತ್ಯೋದಯ ರೇಷನ್ ಕಾರ್ಡ್ ಬಳಕೆದಾರರು ಈ ಗೃಹಲಕ್ಷ್ಮಿ ಯೋಜನೆಗೆ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಬಹುದು. ಜೊತೆಗೆ ಯಾರಾದ್ರೆ ಟ್ಯಾಕ್ಸ್ ಪೇಯರ್ಸ್ ಇರ್ತಾರೋ, ಈಗ ಮನೆಯ ಯಜಮಾನಿ ಯಾರಿರ್ತಾರೆ ಅವರು, ಇಲ್ಲ ಅಂತಂದ್ರೆ ಅವರ ಪತಿ ಏನಾದ್ರು ಟ್ಯಾಕ್ಸ್ ಪೇ ಮಾಡ್ತಿದ್ರೆ, ಟ್ಯಾಕ್ಸ್ ಪೇಯರ್ಸ್ ಆಗಿದ್ರೆ, ಪಾವತಿದಾರರ ಆಗಿದ್ರೆ ಅವರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಆದ್ರೆ ಆಗೋದಿಲ್ವಂತೆ. ಅದನ್ನೇ ಬಿಟ್ರೆ ಎಲ್ಲರೂ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಅಂಡ್ ಇನ್ನೊಂದೇನು ಅಂತ ಅಂದ್ರೆ, ಈ ಗೃಹಲಕ್ಷ್ಮಿ ಯೋಜನೆಗೆ
ಇವತ್ತಿಂದಾನೇ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿದೆಯಾ ಅಂತ ಅಂದ್ರೆ ಇದ್ರ ಬಗ್ಗೆ ಸಾಕಷ್ಟು ಮೀಟಿಂಗ್ಸ್ ನಡೀತಿದೆ, ಜೊತೆಗೆ ಸಾಕಷ್ಟು ಬದಲಾವಣೆ ಮಾಡ್ತಿದ್ದಾರೆ. ಎಲ್ಲಾನು ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಡೆವಲಪ್ ಮಾಡ್ತಾ ಇದ್ದಾರೆ. ಹಾಗಾಗಿ ಫಲಾನುಭವಿಗಳು ಸ್ವಲ್ಪ ವೆಯ್ಟ್ ಮಾಡ್ಬೇಕಾಗುತ್ತೆ. ನೀವು ಇವತ್ತೇ ಹೋಗಿ ಕರ್ನಾಟಕ ಒನ್, ಗ್ರಾಮ ಒನ್, ಇಲ್ಲ ಅಂತಂದ್ರೆ ಬೆಂಗಳೂರು ಒನ್ ಗ್ರಾಮ ಪಂಚಾಯತಿಗಳಲ್ಲಿ ಇವತ್ತೇ ಹೋಗಿ ಅರ್ಜಿಯನ್ನ ಸಲ್ಲಿಸಿ ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯತಿ ಅಲ್ಲ, ನಾಡ ಕಚೇರಿಯಲ್ಲಿ ಏನೋ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಕೊಡ್ತಾರಂತೆ. ಬಟ್ ನಿಮಗೆ ಕಂಪಲ್ಸರಿ ಆಗಿ ಕರ್ನಾಟಕ ಒನ್, ಗ್ರಾಮ ಒನ್, ಬೆಂಗಳೂರು ಒನ್ ಅಲ್ಲಿ ಆದ್ರೆ ಅರ್ಜಿಯನ್ನ ಸಲ್ಲಿಸಬಹುದು. ಬಟ್ ಇವತ್ತಿಂದಾನೇ ಯಾರು ಹೋಗೋದಕ್ಕೆ ಹೋಗ್ಬೇಡಿ, ಅದಕ್ಕೊಂದು ಗ್ರೀನ್ ಸಿಗ್ನಲ್ ಅನ್ನ ಕೊಡ್ತಾರೆ ಅರ್ಜಿ ಸಲ್ಲಿಕೆ ಪ್ರಾರಂಭ ಅಂತ ಹೇಳಿ. ಅವಾಗ ನಾನು ನಿಮ್ಗೆ ಅಪ್ಡೇಟ್ ಮಾಡಿ ಆದ್ರೆ ತಿಳಿಸ್ಕೊಡ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಪ್ರತಿಯೊಬ್ಬರು ತಿಳ್ಕೊಳ್ಳಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಿದ ಆದ್ಮೇಲೆ ಇಷ್ಟು ದಿನಗಳ ಕಾಲ ಯಾವ ರೀತಿ ಹಣ ಬರ್ತಿತ್ತು ಅದೇ ರೀತಿಯಾಗಿ 2,000 ಬರುತ್ತೆ. ಯಾವುದೇ ಕಾರಣಕ್ಕೂ 5,000 ಬರೋದಿಲ್ಲ. ಯಾಕೆ ಮತ್ತೆ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದಾರೆ ಅಂತ ಅಂದ್ರೆ, ಮೃತಪಟ್ಟಿರೋರ ಒಂಥರ ಬ್ಯಾಂಕ್ ಖಾತೆಗೆ ಹಣ ಏನ್ ಜಮಾ ಆಗ್ತಿದೆ ಅದನ್ನ ಸ್ಟಾಪ್ ಮಾಡೋದಕ್ಕೆ, ಜೊತೆಗೆ ಟ್ಯಾಕ್ಸ್ ಪೇಯರ್ಸ್ ಬ್ಯಾಂಕ್ ಅಕೌಂಟ್ ಏನ್ ಹಣ ಜಮಾ ಆಗ್ತಿದೆ ಅದನ್ನ ಸ್ಟಾಪ್ ಮಾಡೋದಕ್ಕೆ ಅಷ್ಟೇ ಈ ಒಂದು ಡೆವಲಪ್ಮೆಂಟ್ ಅನ್ನು ಆದ್ರೆ ತಂದಿರುವಂತದ್ದು. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಪ್ರತಿಯೊಬ್ಬರು ಕಮೆಂಟ್ ಅನ್ನ ಮಾಡಿ, ಈಗ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದ ಆದ್ಮೇಲೆ ನಿಮ್ಮ ರಿಯಾಕ್ಷನ್ ಯಾವ ರೀತಿ ಇದೆ, ನಿಮ್ಗೆ ಏನ್ ಅನಿಸಿದೆ, ನಿಮ್ಮ ಅನಿಸಿಕೆ ಏನಿದೆ ಅಂತ ಹೇಳಿ ಪ್ರತಿಯೊಬ್ಬರು ಸಹ ಕಮೆಂಟ್ ಅನ್ನ ಆದ್ರೆ ಮಾಡಿ.